ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिधे नमः। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 7 ಶ್ಲೋಕ 41. ಅಥೋಪೇತ್ಯ ಸ್ವಶಿಬಿರಂ ಗೋವಿಂದ ಪ್ರಿಯ ಸಾರಥಿ ನ್ಯವೇದಯತ್ತಂ ಪ್ರಿಯಾಯೈ ಶೋಚಂತ್ಯಾತ್ಮಜಾನ್ ಹತಾನ್. ಸೊ ನಿನ್ನೆ ಶ್ರವಣ ಮಾಡಿದ್ವಿ. ಅರ್ಜುನ ಅಶ್ವತ್ಥಾಮನ ಬಂಧಿಸಿ ಶಿಬಿರಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಶಿಬಿರವನ್ನು ತಲುಪಿದ ಬಳಿಕ ಅರ್ಜುನ ತನ್ನ ಪ್ರಿಯ ಸ್ನೇಹಿತ ಮತ್ತು ಸಾರಥಿಯಾದ ಕೃಷ್ಣನೊಂದಿಗೆ ಶಿಬಿರಕ್ಕೆ ತಲುಪ್ತಾನೆ. ಅಲ್ಲಿ ಅವನು ಆ ಕೊಲೆಗಾರನನ್ನು ತನ್ನ ಪ್ರಿಯ ಪತ್ನಿಗೆ ಒಪ್ಪಿಸ್ತಾನೆ. ಮತ್ತು ದ್ರೌಪದಿ ತನ್ನ ಮೃತ ಮಕ್ಕಳಿಗಾಗಿ ಶೋಕಿಸ್ತಾ ಇರ್ತಾಳೆ. ಅಂತಹ ದ್ರೌಪದಿಯ ಸಮ್ಮುಖದಲ್ಲಿ ಆ ಕೊಲೆಗಾರನನ್ನು ಅವನು ಅವಳಿಗೆ ಒಪ್ಪಿಸ್ತಾನೆ ಅರ್ಜುನ. ಭಾವಾರ್ಥ ಇಲ್ಲಿ ಶ್ಲೋಕದಲ್ಲಿ ಅರ್ಜುನ ಮತ್ತು ಕೃಷ್ಣನ ಅಲೌಕಿಕ ಸಂಬಂಧದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಪ್ರಿಯ ಸ್ನೇಹಿತ ಕೃಷ್ಣ ಅರ್ಜುನ ಕೃಷ್ಣನಿಗೆ. ಕೃಷ್ಣನ ಸ್ನೇಹಿತರಲ್ಲಿ ಹಲವು ಬಗೆಯ ಸ್ನೇಹ ಸಂಬಂಧ ಇದೆ ಕೃಷ್ಣನೊಂದಿಗೆ. ಕೃಷ್ಣನೊಂದಿಗಿನ ಸಂಬಂಧ ಗೌರವದಿಂದ ಕೂಡಿರುವಂತಹ ಸ್ನೇಹ ಸಂಬಂಧ. ಈ ಗೌರವದಿಂದ ಕೂಡಿರುವಂತಹ ಪ್ರೇಮ ಸಂಬಂಧದ ಜೊತೆ ಇನ್ನೊಂದು ಪ್ರೇಮ ಸಂಬಂಧ ಇದೆ, ಸ್ನೇಹಿತನ ಸಂಬಂಧ ಇದೆ. ಆ ಒಂದು ಸಂಬಂಧದಲ್ಲಿ ಭಕ್ತ ತನ್ನನ್ನು ತಾನು ಕೃಷ್ಣನೊಂದಿಗೆ ತನ್ನನ್ನು ಸಮವಾಗಿ ಕಂಡುಕೋತಾನೆ. ಅಂದರೆ ನಾನು ಕೃಷ್ಣ ಇಬ್ಬರು ಸ್ನೇಹಿತರು, ಅವನೇನು ಶ್ರೇಷ್ಠ ವ್ಯಕ್ತಿ ಅಲ್ಲ ಅನ್ನೋ ರೀತಿಯಲ್ಲಿ ಅಷ್ಟು ಆತ್ಮೀಯವಾದ ಸ್ನೇಹ ಸಂಬಂಧ. ಬಹಳ ಆತ್ಮೀಯವಾದದ್ದು. ಅದರಲ್ಲಿ ಗೌರವ ಆದರ ಯಾವುದೂ ಇಲ್ಲ. ಈ ಸ್ನೇಹ ಸಂಬಂಧ ಕೇವಲ ಗೋಲೋಕದಲ್ಲಿ ಮಾತ್ರ ಲಭ್ಯ, ಬ್ರಜ ಧಾಮದಲ್ಲಿ ಮಾತ್ರ ಲಭ್ಯ. ಈ ಗೌರವದಿಂದ ಕೂಡಿರುವಂತಹ ಸ್ನೇಹ ಸಂಬಂಧ ವೈಕುಂಠ ಇದೆ. ಹಾಗಾಗಿ ಈ ಅರ್ಜುನ ಮತ್ತು ಕೃಷ್ಣನ ಸ್ನೇಹ ಸಂಬಂಧ ಅರ್ಜುನ ಕೃಷ್ಣನಿಗೆ ಬಹಳ ಪ್ರಿಯನಾದವನು. ಆದರೂ ಕೂಡ ಈ ಒಂದು ಸ್ನೇಹ ಸಂಬಂಧಕ್ಕಿಂತ ಶ್ರೇಷ್ಠವಾದ ಸ್ನೇಹಿತನ ಸಂಬಂಧವಿದೆ. ಅದು ಗೋಲೋಕ ಬೃಂದಾವನದಲ್ಲಿ. ಅಲ್ಲಿ ಕೃಷ್ಣನ ಗೋಪಾಲಕರು, ಕೃಷ್ಣನ ಸ್ನೇಹಿತರು, ಅದರಲ್ಲೂ ಕೂಡ ಬೇರೆ ಬೇರೆ ವರ್ಗದ ಸ್ನೇಹಿತರಿದ್ದಾರೆ. ಎಲ್ಲ ಹೆಸರುಗಳು ನನಗೆ ಸದ್ಯಕ್ಕೆ ಜ್ಞಾಪಕ ಬರ್ತಾ ಇಲ್ಲ. ಅದರಲ್ಲಿ ಇಬ್ಬರು ವಿಶೇಷವಾಗಿ ಕೃಷ್ಣನಿಗೆ ಪ್ರಿಯರಾದಂಥ ಸ್ನೇಹಿತ ಅಂದರೆ ರಾಧಾ
ರಾಧಾರಾಣಿಯ ಸಹೋದರ ಶ್ರೀಧಾಮ. ಆಮೇಲೆ ಸುಬಲ, ಅವನು ನೋಡೋಕ್ಕೆ ರಾಧಾರಾಣಿ ಥರನೇ ಇದ್ದಾನೆ ಸುಬಲ. ಆಮೇಲೆ ಮಧುಮಂಗಲ. ಮಧುಮಂಗಲ ಬ್ರಾಹ್ಮಣನ ಮಗ, ಆದರೆ ಅವನು ಜೋಕರ್ ಗೋಲೋಕ ಬೃಂದಾವನದಲ್ಲಿ. ಮತ್ತು ಇನ್ನೂ ಬಲರಾಮ ಇದ್ದಾನೆ. ಆಮೇಲೆ ಇನ್ನು ಬೇಕಾದಷ್ಟು ಹಲವಾರು ಕೃಷ್ಣನ ಸ್ನೇಹಿತರಿದ್ದಾರೆ. ಆದರೆ ಈ 3 ಜನ ವಿಶೇಷವಾಗಿ ಕೃಷ್ಣನಿಗೆ ಬಹಳ ಪ್ರಿಯರಾದರು. ಬೇರೆಯವರು ಕೂಡ ಕೃಷ್ಣನಿಗೆ ಬಹಳ ಪ್ರಿಯರು. ಅವರು ಕೃಷ್ಣನ ಬಿಟ್ಟು ಒಂದು ಕ್ಷಣ ಕೂಡ ಅವ್ರಿಗೆ ಇರೋದಕ್ಕೆ ಆಗೋದಿಲ್ಲ. ಅವರು ಅಂತಹ ಸ್ನೇಹಿತರು, ಅಂತಹ ಕೃಷ್ಣನ ಸ್ನೇಹಿತರು. ಆದರೆ ನಮ್ಮ ದೃಷ್ಟಿಯಲ್ಲಿ ನಾವು ಯಾವಾಗ ಭಗವದ್ಗೀತೆಯನ್ನು ದಯವಿಟ್ಟು ಮ್ಯೂಟ್ ಮಾಡ್ಕೊಬಿಡಿ. ಅವಶ್ಯಕತೆ ಇದ್ದರೆ ಮ್ಯೂಟ್ ಮಾಡ್ಕೊಳ್ಳಿ. ನಮ್ಮ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ನಮಗಿಂತ ಬಹಳ ಶ್ರೇಷ್ಠ ಸ್ಥಾನದಲ್ಲಿದ್ದಾರೆ. ಅರ್ಜುನನ ಪ್ರೇಮ ಸಂಬಂಧ, ಸ್ನೇಹ ಸಂಬಂಧವೂ ಕೂಡ ಬಹಳ ಶ್ರೇಷ್ಠವಾದದ್ದು. ಆದರೆ ಕೃಷ್ಣನ ದೃಷ್ಟಿಯಿಂದ ನೋಡಿದ್ರೆ ಅದಕ್ಕಿಂತ ಶ್ರೇಷ್ಠವಾದ ಸ್ನೇಹ ಸಂಬಂಧ ಇದೆ. ಮತ್ತು ಗೋಲೋಕ ಬೃಂದಾವನದಲ್ಲೂ ಕೃಷ್ಣನ ಇನ್ನೊಬ್ಬ ಸ್ನೇಹಿತ ಇದ್ದಾನೆ, ಅವನ ಹೆಸರು ಅರ್ಜುನ ಅಂತ. ಸ್ತೋಕ ಕೃಷ್ಣ ಅಂತ ಇದ್ದಾನೆ, ಧಾಮ, ಸುಧಾಮ, ಹೀಗೆ ಹಲವಾರು ಸ್ನೇಹಿತರಿದ್ದಾರೆ. ಮತ್ತು ಇವರು ಕೃಷ್ಣನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ. ಅವರಿಗೆ ಮನೆಗೆ ಹೋಗ್ತಾರೆ ಮಲ್ಕೊಳ್ಳೋಕ್ಕೆ, ಎದ್ದ ತಕ್ಷಣ ಬೇರೆ ಏನೂ ಕೆಲಸ ಇಲ್ಲ, ನೇರವಾಗಿ ಕೃಷ್ಣನ ಹತ್ರ ಓಡೋದು. ಮನೆ ಹತ್ರ ಹೋಗ್ಬಿಟ್ಟು ಕೃಷ್ಣ ನಡಿ, ಹಸುಗಳ ಹಾಲು ಕರೆಯೋದಕ್ಕೆ ಹೋಗ್ಬೇಕೆಲ್ಲರೂ. ಎದ್ದ ತಕ್ಷಣ ತುಂಬ ಪ್ರೀತಿಯನ್ನು ಹೊಂದಿದ್ದಾರೆ ಕೃಷ್ಣನ ಪ್ರತಿ. ಆದರೂ ಕೂಡ ಕೃಷ್ಣ ತನ್ನ ಪ್ರಿಯ ಗೋಪಿಯರನ್ನು ಭೇಟಿ ಮಾಡೋ ಉದ್ದೇಶದಿಂದ ಸುಮಾರು ಮಧ್ಯಾಹ್ನದ ಸಮಯದಲ್ಲಿ 12 ಗಂಟೆ ಸಮಯದಲ್ಲಿ ಅವನು ಅವ್ರ ಜೊತೆ ಬೃಂದಾವನಕ್ಕೆ ಹೋಗಿರ್ತಾನೆ, ಅರಣ್ಯಕ್ಕೆ ಹೋಗಿರ್ತಾನೆ. ಆದರೆ ಅಲ್ಲಿಂದ ತಪ್ಪಿಸ್ಕೊಂಡು ರಾಧಾ ರಾಣಿಯನ್ನು ಭೇಟಿ ಮಾಡೋದಕ್ಕೆ ಅವನು ರಾಧಾಕುಂಡಕ್ಕೆ ಹೋಗ್ತಾನೆ. ಅಂದರೆ ಅವನ ಸ್ನೇಹಿತರಿಗೆ ಕೃಷ್ಣ ಹೋಗಿರೋದು ಗೊತ್ತಾಗದೇ ಇರೋಂಗೆ ಕೃಷ್ಣ ಹೋಗ್ತಾನೆ. ಆಮೇಲೆ ವಾಪಸ್ ಬಂದ ತಕ್ಷಣ ಅವ್ರಿಗೆ ಒಂದು ಕ್ಷಣ ಒಂಥರ ಅವ್ರಿಗೆ ಗೊತ್ತಾಗೋದೇ ಇಲ್ಲ, ಅವ್ರು ಕೃಷ್ಣ ಹೋಗಿದ್ದ ಅಂತಲೇ ಗೊತ್ತಾಗದೇ ಇರೋ ರೀತಿಯಲ್ಲಿ ಕೃಷ್ಣ ಹೋಗಿ ಬರ್ತಾನೆ. ಮತ್ತು ಈ ಸ್ನೇಹ ಸಂಬಂಧದ ಬಗ್ಗೆ ಸಮಾನ ಸಂಬಂಧ ಇದು. ಆದರೆ ಕೃಷ್ಣ ಬೃಂದಾವನವನ್ನು ಬಿಟ್ಟು ಮಥುರೆಗೆ ಹೋದಾಗ ಎಲ್ಲ ಗೋಪಾಲಕರಿಗೆ ಜೀವನನೇ ಬೇಡವಾಗುತ್ತೆ. ಅಷ್ಟು ನಿಕಟವಾದ ಸಂಬಂಧ. ಡಿಸ್ಟರ್ಬ್ ಆಗುತ್ತೆ. ಭಗವದ್ಗೀತೆಯಲ್ಲೂ ಕೃಷ್ಣ ಅರ್ಜುನನ ಆ ಪ್ರೀತಿಯ ಸಂಬಂಧವನ್ನು ವ್ಯಕ್ತಪಡಿಸ್ತಾನೆ. ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇಗೆ ಉತ್ತಮ. ಭಗವದ್ಗೀತೆಯ ರಹಸ್ಯವನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ ಅರ್ಜುನ, ಯಾಕಂದರೆ ನೀನು ನನ್ನ ಭಕ್ತ ಮತ್ತು ವಿಶೇಷವಾಗಿ ನನ್ನ ಸ್ನೇಹಿತ, ಸಖ. ಹಾಗಾಗಿ ಪ್ರತಿಯೊಬ್ಬ ಜೀವಿಗೂ ಕೂಡ ಭಗವಂತನೊಂದಿಗೆ ಒಂದು ಅಕ್ಕರೆಯ ಸಂಬಂಧ ಇದೆ. ಪ್ರಭುಪಾದರು ಬರೀತಾರೆ, ಅಕ್ಕರೆಯ ಸಂಬಂಧ. ದ್ವೇಷದ ಸಂಬಂಧ ಇರೋ ಅಸುರರಿದ್ದಾರೆ, ಆದರೆ ಭಕ್ತರಿಗೆ ಅಕ್ಕರೆಯ ಸಂಬಂಧ, ಪ್ರೀತಿ ಇದೆ ಕೃಷ್ಣನಿಗೆ. ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಶಾಂತ ಅಷ್ಟೊಂದು ವೈಷ್ಣವ ಸಂಪ್ರದಾಯಗಳಲ್ಲಿ ಶಾಂತರಸದ ಬಗ್ಗೆ ಅಷ್ಟೊಂದು ಹೇಳಲ್ಲ. ಶಾಂತರಸ ಅಂದರೆ ಸುಮ್ಮನೆ ಭಗವಂತನ ಶ್ರೇಷ್ಠ ಸ್ಥಾನದ ಅರಿವು, ಆದರೆ ಅದರಿಂದ ಯಾವ ಸೇವೆ ಬರೋದಿಲ್ಲ. ಸುಮ್ಮನೆ ಜ್ಞಾನ ಇದೆ ಅಷ್ಟೇ, ಭಗವಂತ ಸರ್ವಶ್ರೇಷ್ಠ ಅನ್ನೋದಷ್ಟೇ. ಹಾಗಾಗಿ ಅದರಲ್ಲಿ ಯಾವ ಭಕ್ತಿ ಸೇವೆ ಇಲ್ಲ. ಹಾಗಾಗಿ ನಮ್ಮ ಗೌಡಿಯ ವೈಷ್ಣವ ಪರಂಪರೆ ಆಚಾರ್ಯರು ಅದನ್ನು ನಿಜವಾಗ್ಲೂ ಒಂದು ಸಂಬಂಧ ಅಂತ ಪರಿಗಣಿಸೋದಿಲ್ಲ. ಶಾಂತ ಸಂಬಂಧ, ಶಾಂತರಸ. ನಮಗೆ ಮುಖ್ಯವಾಗಿ ಸೇವೆಯ ಒಂದು ಸಂಬಂಧ ಬೇಕು. ಅದು ದಾಸ್ಯದಿಂದ ಪ್ರಾರಂಭವಾಗುತ್ತೆ. ಪ್ರಭುಪಾದರು ಬರೀತಾರೆ, ದಾಸ್ಯ,
ಸಖ್ಯ ವಾತ್ಸಲ್ಯ ಮಾಡಿದೆ. ಆದರೆ ಎಲ್ಲದರಲ್ಲೂ ಒಂದು ಸಮಾನವಾದ ಒಂದು ಗುಣಲಕ್ಷಣ ಅಂದರೆ ಎಲ್ಲರೂ ಕೂಡ ಸೇವಕರು, ಎಲ್ಲರೂ ಕೂಡ ಕೃಷ್ಣನಿಗೆ ಸೇವೆಯನ್ನು ಮಾಡೋ ಮನೋಭಾವವನ್ನೇ ಹೊಂದಿದ್ದಾರೆ. ಯಾರು ಕೂಡ ತಮ್ಮನ್ನು ತಾವು ಸ್ವಾಮಿ ಅಂತ ಪರಿಗಣಿಸ್ಕೊಳ್ಳೋದಿಲ್ಲ. ಅದು ಈ ಭೌತಿಕ ಜಗತ್ತಿನಲ್ಲಿರುವಂತಹ ನಾವು ಅಭಾಗ್ಯರು ಮಾತ್ರ ನಾವೇ ಸ್ವಾಮಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಕೃಷ್ಣನ ಜೊತೆ ಪ್ರತಿಸ್ಪರ್ಧಿಸ್ತಾ ಇದ್ದೀವಿ. ಯಾಕಂದರೆ ಕೃಷ್ಣ ಒಬ್ಬನೇ ಆನಂದಿಸೋನು, ಭೋಗಿ ಅವನೊಬ್ಬನೇ. ಆದರೆ ನಾವೆಲ್ಲರೂ ಇಲ್ಲಿ ಭೋಗಿಗಳಾಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಭೌತಿಕ ಜಗತ್ತಿನಲ್ಲಿ. ಹಾಗಾಗಿ ದುಃಖ, ಕಷ್ಟ, ಕ್ಲೇಶ. ಯಾಕೆ ದುಃಖ, ಕಷ್ಟ, ಕ್ಲೇಶ ಅಂದರೆ ನೀವು ಭೋಗಿಸೋನಲ್ಲ, ನೀವು ಸೇವಕರು ಅನ್ನೋದನ್ನು ನಮಗೆ ನೆನಪಿಸೋದಕ್ಕೆ ಕೃಷ್ಣ ಇಂತಹ ಒಂದು ಕರ್ಮಫಲದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಉದ್ದೇಶ ಇಷ್ಟೇ, ನಮ್ಮ ಮನಸ್ಸಿಗೆ ಅಚ್ಚ ಆಗಬೇಕು ಅದು. ನಾನು ಸೇವಕ, ನಾನು ಸ್ವಾಮಿ ಅಲ್ಲ, ನಾನು ಭೋಗಿಸೋನಲ್ಲ. ಗೋಲೋಕ ವೃಂದಾವನದಲ್ಲಿ ದಾಸ್ಯ ರಸದ ಭಕ್ತರು ಇದ್ದಾರೆ. ಸಾಮಾನ್ಯವಾಗಿ ಅವರು ರಕ್ತಕ, ಪತ್ರಕ ಅಂತೆಲ್ಲ ಅವರ ಹೆಸರುಗಳಿವೆ. ಅವರೆಲ್ಲ ಕೃಷ್ಣನಿಗೆ ವೈಯಕ್ತಿಕ ಸೇವೆಯನ್ನು ಮಾಡ್ತಾರೆ. ಅವನಿಗೆ ಸ್ನಾನ ಮಾಡಿಸೋದು, ಅವನ ಸ್ನಾನ ಆದಮೇಲೆ ಬಟ್ಟೆ ಹಾಕೋದು, ಆಭರಣಗಳನ್ನು ಹಾಕೋದು, ಅವನ ಪ್ರಸಾದವನ್ನು, ಮಧ್ಯಾಹ್ನದ ಪ್ರಸಾದವನ್ನು ಅವನಿಗೆ ತಲುಪಿಸೋದು, ಅವನು ಎಲ್ಲಿದ್ರು. ಮತ್ತು ಕೃಷ್ಣ ಅಲ್ಲಿ ಇದಕ್ಕೆ ಹೋಗ್ಬಿಟ್ಟು ಹಸುಗಳ ಅವನ ಹಾಲು ಕರಿತಾನೆ, ಆಮೇಲೆ ಹಾಲನ್ನು ವಾಪಸ್ಸು ಯಶೋಧ ಮಾತೆ ಹತ್ತಿರ ತಗೊಂಡು ಬರೋದು. ಈ ರೀತಿ ಹಲವಾರು ಸೇವಕರ ಕೆಲಸಗಳಿವೆ. ಕೆಲ ಭಕ್ತರು, ಕೃಷ್ಣನ ಕೆಲ ಭಕ್ತರು ಆ ಸ್ನೇಹ ಸಂಬಂಧ, ಆ ದಾಸ್ಯ ಸಂಬಂಧದಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಕೆಲವರು ದಾಸ್ಯವನ್ನು ಒಳಗೊಂಡಿದ್ದು ದಾಸ್ಯವನ್ನು ಮೀರಿರುವಂತಹ ಸ್ನೇಹ ಸಂಬಂಧ. ಅಲ್ಲಿ ಕೃಷ್ಣ ನನಗೆ ಸಮ, ನಾನು ಅವನ ಸ್ನೇಹಿತ. ಕೃಷ್ಣನ ಹೆಗಲ ಮೇಲೆ ಕೂತ್ಕೋತಾರೆ ಸ್ನೇಹಿತರು, ಅವನ ಜೊತೆ ಕುಸ್ತಿ ಆಡ್ತಾರೆ, ಅವನ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಇದು ಸ್ನೇಹ ಸಂಬಂಧ. ಆಮೇಲೆ ವಾತ್ಸಲ್ಯ ಭಾವ, ತಂದೆ ತಾಯಿಂದರ ಸಂಬಂಧ, ಯಶೋಧ, ನಂದ ಮಹಾರಾಜರು ಮತ್ತು ಬೇರೆ ಎಲ್ಲ ಹಿರಿಯ ಗೋಪಿಯರು ವೃಂದಾವನದಲ್ಲಿ, ಅವರು ಕೃಷ್ಣನಡೆಗೆ ವಾತ್ಸಲ್ಯ ರಸವನ್ನು ಹೊಂದಿದ್ದಾರೆ. ಎಷ್ಟು ಪ್ರೀತಿ ಅಂದರೆ ಕೃಷ್ಣನ ಮೇಲೆ ತಮ್ಮ ಮಕ್ಕಳ ಮೇಲಿರೋ ಪ್ರೀತಿಗಿಂತ ಕೃಷ್ಣನ ಮೇಲೆ ಹೆಚ್ಚಿನ ಪ್ರೀತಿ, ಹೆಚ್ಚಿನ ಅಕ್ಕರೆ. ಆಮೇಲೆ ಅಂತಿಮವಾಗಿ ಗೋಪಿಯರು ಮಾಧುರ್ಯ ರಸದಲ್ಲಿ. ಹೀಗೆ ಎಲ್ಲರೂ ಕೂಡ ಕೃಷ್ಣನ ಸಂಘವನ್ನು ಆಸ್ವಾದಿಸ್ಬೋದು, ಅನುಭವಿಸ್ಬೋದು, ಆನಂದಿಸಬಹುದು. ಆದರೆ ಇದಕ್ಕೆ ಮುಖ್ಯವಾದದ್ದು ಅದನ್ನು ನಾವು ಬಯಸಬೇಕು, ನಾವು ಅದರ ಇಚ್ಛೆಯನ್ನು ಪಡಬೇಕು. ಈ ಪ್ರಭುಪಾದ ಬರೀತಾ ಇದ್ದಾರೆ, ನಾವು ಇಚ್ಛೆಯನ್ನು ಪಟ್ಟರೆ, ನಾನು ಕೃಷ್ಣನಿಗೆ ಈ ಒಂದು ರಸದಲ್ಲಿ, ಈ ರೀತಿಯಲ್ಲಿ, ಈ ಸಂಬಂಧದಲ್ಲಿ ನಾನು ಅವನಿಗೆ ಸೇವೆಯನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ನಾವು ಇಚ್ಛೆ ಪಟ್ಟರೆ, ಆಮೇಲೆ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡಿದ್ರೆ ಭಕ್ತಿ ಯೋಗದ ಪ್ರಕ್ರಿಯೆಯ ಮೂಲಕ ನಾವು ಅಲ್ಲಿಗೆ ಹೋಗ್ಬೋದು. ಯದ್ಗತ್ವ ಜನ್ಮಕರ್ಮ ಶಮೇದಿವ್ಯಂ ಯೋಗೇತಿ ಅಥವಾ ತ್ಯಕ್ವಾ ದೇಹಂ ಪುನರ್ಜನ್ಮ ಐತಿ ಮಾಮೇತಿ. ಕೃಷ್ಣ ಅಂತ ನನ್ನ ಹತ್ರ ಬರ್ತಾರವರು. ಮತ್ತೆ ಕೃಷ್ಣ ನಮ್ಮನ್ನು ಅವನ ಧಾಮಕ್ಕೆ ಕರ್ಕೊಂಡು ಹೋಗೋಕ್ಕೆ ಸಿದ್ಧನಾಗಿದ್ದಾನೆ. ಅವನಿಗೆ ಯಾವ ಸಿದ್ಧತೆಯ ಅವಶ್ಯಕತೆ ಇಲ್ಲ. ಸಿದ್ಧತೆಯ ಅವಶ್ಯಕತೆ ಇರೋದು ನಮಗೆ. ಯಾಕೆ ಜೀವಿಗಳಾಗಿ ನಮ್ಮಲ್ಲೂ ಕೂಡ ಆಸೆಗಳಿವೆ. ಆದರೆ ದುರಾದೃಷ್ಟವಶಾತ್ ಅನಾದಿ ಕಾಲದಿಂದ ಈ ಭೌತಿಕ ಪ್ರಕೃತಿಯ ಸಂಪರ್ಕದಲ್ಲಿ ಇದ್ಕೊಂಡು ನಮ್ಮ ಮನಸ್ಸಿನಲ್ಲಿ ಕೇವಲ ಭೌತಿಕ ಇಚ್ಛೆಗಳು ಮಾತ್ರ ಇವೆ. ಆಧ್ಯಾತ್ಮಿಕ ಇಚ್ಛೆಗಳಿಲ್ಲ, ಆಧ್ಯಾತ್ಮಿಕ ಆಸೆಗಳು ಇಲ್ಲ. ಆ ಆಧ್ಯಾತ್ಮಿಕ ಆಸೆಗಳನ್ನು ಬೆಳೆಸ್ಕೊಳ್ಳೋದು ಹೇಗೆ? ಇವಾಗ ಯಾವ್ದಾದ್ರು ಒಂದು ಭೌತಿಕ ವಿಷಯದ ಬಗ್ಗೆ ನಾವು ಆಸಕ್ತಿಯನ್ನು ಹೇಗೆ ಬೆಳೆಸ್ಕೋತೀವಿ? ಅದರ ಬಗ್ಗೆ ಕೇಳಿರ್ತೀವಿ, ಅದನ್ನು ನೋಡಿರ್ತೀವಿ, ಇತ್ಯಾದಿ ಇತ್ಯಾದಿ. ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ನಾವು ನೋಡೋಕ್ಕಾಗಲ್ಲ, ಹಾಗಾಗಿ ಕೇಳಿಸ್ಕೋಬೇಕು. ಆವಾಗ ನಾವು ಶ್ರವಣ ಮಾಡ್ತೀವಿ, ಕೃಷ್ಣನ ಜೊತೆ ಇಷ್ಟು ನಿಕಟ ಸಂಬಂಧ ಸಾಧ್ಯವಿದೆಯಾ? ಭೌತಿಕ ಜಗತ್ತಿನಲ್ಲೇ ಯಾರೊಬ್ಬ ಶ್ರೇಷ್ಠ ಜೀವಿ ಇದ್ರೆ ಅವನ ನಿಕಟ ಸಂಬಂಧವನ್ನು ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆದರೆ ಕೃಷ್ಣನ ಜೊತೆ ನಿಕಟ ಸಂಬಂಧವನ್ನು ಪಡ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅವಾಗ ನಮ್ಮ ಹೃದಯದಲ್ಲಿ ಆಸೆ ಜಾಗೃತವಾಗಿ, ಹೌದು ನನಗೂ ಬೇಕು,
ನಾನು ಕೃಷ್ಣನ ಜೊತೆ ನಿಕಟ ಸಂಘವನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ, ಸಂಬಂಧವನ್ನು ಬೆಳೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆಚಾರ್ಯರು ಹೇಳ್ತಾರೆ, ಭೌತಿಕವಾಗಿ ನಾವು ಆಸೆಗಳನ್ನು ಹೊಂದಿರಬಾರ್ದು, ಆಧ್ಯಾತ್ಮಿಕವಾಗಿ ದುರಾಸೆಯನ್ನು ಹೊಂದಿರಬೇಕು. ಆ ದುರಾಸೆಯನ್ನು ನಾವು ಬೆಳೆಸ್ಕೋಬೇಕು. ಬೇಕೇ ಬೇಕು, ಇದೂ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು. ಕೃಷ್ಣನಿಗೆ ಸಂಬಂಧಿತವಾಗಿ ಏನು ತಪ್ಪಿಲ್ಲ. ಕೃಷ್ಣನಿಗೆ ಹೀಗೆ ಸೇವೆ ಮಾಡಬೇಕು, ಕೃಷ್ಣನಿಗೆ ಹಾಗೆ ಸೇವೆ ಮಾಡಬೇಕು. ಈ ಭೌತಿಕ ಜಗತ್ತಿನ ನಮ್ಮ ಪರಿಸ್ಥಿತಿ ಏನು ಅಂದರೆ, ನಾವು ಕೃಷ್ಣನಿಗೆ ಸೇವೆ ಮಾಡಬೇಕು ಅಂದ್ರೂ ಅವನ ಅನುಗ್ರಹ ಇಲ್ಲದೆ, ಅವನ ಸಹಾಯ ಇಲ್ಲದೆ ಆಗೋದಿಲ್ಲ. ಯಾಕಂದರೆ ಅಂಥ ಅಸಹಾಯಕ ವಾತಾವರಣದಲ್ಲಿದ್ದೀವಿ ನಾವು. ಉದಾಹರಣೆಗೆ ನಾವು ಕೃಷ್ಣನಿಗೆ ಈ ರೀತಿ ನಾನು ಸೇವೆ ಮಾಡಬೇಕು ಅಂದ್ರೂ ಕೃಷ್ಣನ ಕೃಪೆ ಇಲ್ಲದೆ ಅದು ಆಗಲ್ಲ. ಒಂಥರ ವಿಚಿತ್ರ ಅನಿಸುತ್ತೆ. ನಾವು ಸೇವೆ ಮಾಡಬೇಕು, ಸೇವೆ ಮಾಡೋ ವ್ಯಕ್ತಿ ಅವನ ಸಹಾಯವನ್ನು ಪಡ್ಕೊಂಡೇ ನಾವು ಅವನಿಗೆ ಸೇವೆ ಮಾಡಬೇಕು. ಉದಾಹರಣೆಗೆ ನಾವು ಯಾರನ್ನಾದ್ರು ಮನೆಗೆ ಕರಿತೀವಿ ಅಂತ ಇಟ್ಕೊಳ್ಳಿ ಊಟಕ್ಕೆ, ನಾವು ಬಂದಿರೋರನ್ನ ಸೇರಿಸ್ಕೊಂಡು ಅಡುಗೆ ಮಾಡ್ತೀವ? ಇಲ್ಲ. ಅದೇ ಕೃಷ್ಣನ ಸಂಬಂಧಿತವಾದ ಸೇವೆ ಒಂಥರ ಈ ಭೌತಿಕ ಜಗತ್ತಿನಲ್ಲಿ ಆ ರೀತಿ ನಮ್ಮ ಕೈನಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ. ಹಾಗಾಗಿ ನಮ್ಮ ಆಚಾರ್ಯರು ಹೇಳ್ತಾರೆ, ನೀವು ಕೇವಲ ಮಾಡಬೇಕಾಗಿರೋದು ಇಚ್ಛೆಯನ್ನು ಬೆಳೆಸ್ಕೊಳ್ಳಿ, ಅತಿಯಾದ ಇಚ್ಛೆಯನ್ನು ಬೆಳೆಸ್ಕೊಳ್ಳಿ. ನಾವು ಕೃಷ್ಣ ನೋಡ್ತಾನೆ, ಓ ಇವರಿಗೆ ಇಷ್ಟೊಂದು ಆಸೆ ಇದೆ ನನಗೆ ಈ ರೀತಿ ಸೇವೆ ಮಾಡೋದಕ್ಕೆ, ಸರಿ ನಾನು ಅದನ್ನು ನಡೆಸ್ಕೊಡ್ತೀನಿ ಅಂತ. ಭೌತಿಕವಾಗಿ ಬೇಕಾದಷ್ಟು ಅಡಚಣೆಗಳು ಇರಬಹುದು, ಇದೆ ಅಂತ ನಮ್ಗೆ ಅನ್ನಿಸ್ಬಹುದು. ಕೃಷ್ಣನ ಮುಂದೆ ಯಾವ ಅಡಚಣೆ, ಯಾವ ಸಮಸ್ಯೆ, ಯಾವ ತೊಂದರೆ. ಹಾಗೆ ಕೃಷ್ಣ ಎಲ್ಲವನ್ನು ನಿವಾರಿಸ್ಬಿಡ್ತಾನೆ. ಅದಕ್ಕೆ ಬೇಕಾಗಿರೋದು ಉತ್ಕಟವಾದ ಆಸೆ. ಇದೊಂದನ್ನೇ ನಾವು ಕಲಿಬೇಕಾಗಿರೋದು. ಭೌತಿಕ ವಿಷಯಗಳ ಬಗ್ಗೆ ಆಸೆ ಪಡೋದನ್ನು ಬಿಟ್ಟು ಕೃಷ್ಣನ ಸಂಬಂಧಿತವಾಗಿ ನಾವು ಆಸೆಯನ್ನು ಪಡಬೇಕು. ನಮಗೆ ನಾವು ಚೆನ್ನಾಗಿರೋ ಆಹಾರವನ್ನು ಮಾಡಿಕೊಡೋ ಬದಲು ಕೃಷ್ಣನಿಗೆ ನಾನು ಇಷ್ಟೊಂದು ಅದ್ಭುತವಾದ ಆಹಾರ ಪದಾರ್ಥಗಳನ್ನು ಮಾಡಿ ಅವನ ಸಂತೃಪ್ತಿಗಾಗಿ ಅರ್ಪಿಸ್ತೀನಿ, ಅಥವಾ ಕೃಷ್ಣನಿಗೆ ಈ ರೀತಿ ಉಡುಪನ್ನು ಧರಿಸ್ತೀನಿ ಮಾಡ್ತೀನಿ, ಈ ರೀತಿ ಅವನಿಗೆ ಅಲಂಕಾರವನ್ನು ಮಾಡ್ತೀನಿ. ಈ ಬಯಕೆಗಳು ನಮ್ಮಲ್ಲಿರುವ ಕೃಷ್ಣನಿಗೆ ಈ ರೀತಿಯಾದ ಒಂದು ದೇವಸ್ಥಾನವನ್ನು ಅರ್ಪಿಸ್ತೀನಿ. ಮತ್ತೆ ಅದಕ್ಕೆ ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡಬೇಕು. ಸುಮ್ಮನೆ ನಾವು ಇಚ್ಛೆ ಪಟ್ಬಿಟ್ಟು ಕೈ ಮೇಲೆ ಕೈ ಹಾಕೊಂಡು ಕೂತ್ಕೊಳ್ಳೋದಲ್ಲ, ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನಕ್ಕೆ ಅನುಗ್ರಹವನ್ನು ನೀಡೋನು ಕೃಷ್ಣನೇ. ಅದಕ್ಕೆ ನಾವು ದಾಮೋದರ ಲೀಲೆಯಲ್ಲಿ ನಾವು ಶ್ರವಣ ಮಾಡ್ತೀವಿ, 2 ಬೆರಳುಗಳ ಬಗ್ಗೆ ನಾವು ಕೇಳ್ತೀವಿ. 2 ಬೆರಳಿನ ಪ್ರಾಮುಖ್ಯತೆ ಏನು? ಆ ಹಗ್ಗ, ಯಶೋಧ ಕೃಷ್ಣನ ಹಗ್ಗದಿಂದ ಕಟ್ಟಕ್ಕೆ ಪ್ರಯತ್ನ ಮಾಡ್ತಾರೆ. ಅದು 2 ಬೆರಳಷ್ಟು ಮಧ್ಯ, 2 ಬೆರಳಷ್ಟು ಗ್ಯಾಪ್ ಇದೆ. ಆಚಾರ್ಯರು ಹೇಳ್ತಾರೆ, 2 ಬೆರಳಷ್ಟು ಯಾಕೆ ಗ್ಯಾಪ್ ಇತ್ತು, ಯಾಕೆ ಅವಳು ಕಟ್ಟಕ್ಕಾಗಲಿಲ್ಲ ಅದನ್ನು ಹೇಳಿದ್ಬಿಟ್ಟು. ಯಾಕಂದರೆ ಕಟ್ಟೋಕ್ಕಾಗಬೇಕು ಅಂದರೆ 2 ಕಾರಣಗಳಿವೆ. ಒಂದು ಆ ಭಕ್ತರ ಶ್ರಮ, 2ನೇದು ಭಗವಂತನ ಕೃಪೆ. ಸೊ ನಮಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಕೃಷ್ಣ ಅಷ್ಟನ್ನು ಉಪಯೋಗಿಸಿ ಅಥವಾ ಅದನ್ನು ಮೀರು ಕೂಡ ನಾವು ಪ್ರಯತ್ನವನ್ನು ಮಾಡಬೇಕು ಪ್ರಾಮಾಣಿಕತೆಯಿಂದ. ಕೃಷ್ಣ ಎಲ್ಲ ನಿನ್ನ ಮೇಲೆ ಅವಲಂಬಿತನಾಗಿದ್ದೀನಿ, ಅದರ ಪ್ರಯತ್ನವನ್ನು ಮಾಡ್ತೀನಿ, ನಿನ್ನ ಅನುಗ್ರಹ ಇದ್ದರೆ ಇದು ಆಗುತ್ತೆ, ಸಾಧ್ಯವಾಗುತ್ತೆ. ಈ ರೀತಿ ಬಯಕೆಯನ್ನು ಬಳಸ್ಕೋಬೇಕು. ನೀವು ಯೋಚನೆ ಮಾಡಬೇಕು, ನಿಮ್ಮ ಭಕ್ತಿಯ ಜೀವನದಲ್ಲಿ ನಿಮಗೆ ಯಾವ ಥರ ಆಸೆ ಇದೆ ಕೃಷ್ಣನಿಗೆ ಸೇವೆಯನ್ನು ಮಾಡೋದು ಕುರಿತಾಗಿ. ಒಬ್ರೊಬ್ರಿಗೆ ನಾನು ಓಕೆ 1000 ಜನರು ಇಲ್ಲಿ ಇರೋ ಏರಿಯಾನಲ್ಲಿ ಇರೋರು ಎಲ್ಲರೂ ಕೂಡ ಭಕ್ತರಾಗಬೇಕು, ಕೃಷ್ಣನ ಭಕ್ತರು. ಓಕೆ, ಅದಕ್ಕೆ ಯಾವ ತರ್ಕ ಇರಬೇಕಾಗಿಲ್ಲ. ಕೃಷ್ಣನಿಗೆ ಸಂಬಂಧಿತವಾದ ಸೇವೆ ಅಥವಾ ನಾವು ಏನಾದರೂ ಕೃಷ್ಣನಿಗೆ ಅರ್ಪಿಸ್ಬೇಕು ಅಂದರೆ ಅದಕ್ಕೆ ತರ್ಕದ ಅವಶ್ಯಕತೆ ಇಲ್ಲ. ಇದು ಆಗುತ್ತಾ ಆಗಲ್ವಾ? ಕೃಷ್ಣನಿಗೆ ಯಾವುದೋ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಾಗಾಗಿ ನಾವು ಅಸಾಧ್ಯವಾದದ್ದನ್ನೇ ಕೃಷ್ಣನಿಗೋಸ್ಕರ ಬಯಸಿದ್ರೆ ಕೃಷ್ಣ ಅದನ್ನು ಪೂರೈಸ್ತಾನೆ. ನೀವು ಉದಾಹರಣೆಗೆ ನಾವಿವಾಗ ಭದ್ರ ಪೂರ್ಣಿಮೆಗೆ ಭಾಗವತ ವಿತರಣೆ ಮಾಡಬೇಕು ಅಂತ ಸುಮ್ಮನೆ ಪ್ರಯತ್ನವನ್ನು ಶುರು ಮಾಡಿದ್ವಿ. ಸರಿ, ಒಂದು 50 ಭಾಗವತ ಸೆಟ್ಟನ್ನು ವಿತರಣೆ ಮಾಡೋಣ, ಸುಮ್ಮನೆ ಏನೋ ಒಂದು ನಂಬರ್
ಭಕ್ತರು ಉತ್ಸಾಹದಿಂದ ಶುರು ಮಾಡಿದ್ರು, ಆಯಿತು ಆಗಲೇ 15, 14, 13, 14, 15 ಸೆಟ್ಗಳಾಗಲೇ ಬೇರೆಯವರು ಅದನ್ನು ಭಾಗವತವನ್ನು ಮನೆಗೆ ಬರಮಾಡಿಕೊಳ್ಳೋ ರೀತಿಯಲ್ಲಿ ಅವರು ಪ್ರೇರಣೆಯನ್ನು ಮಾಡಿದ್ದಾರೆ. ಕೇವಲ ಒಂದು ವಾರ ಕೂಡ ಆಗಿಲ್ಲ ಇನ್ನು. ಸೊ ಹಾಗಾಗಿ 50 ಇನ್ನೊಂದು 2 ವಾರದಲ್ಲಿ ಮುಗಿದೋಗ್ಬಿಡುತ್ತೆ, 50 ಸೆಟ್ಟುಗಳು. ಆವಾಗ ಇನ್ನೂ ಜಾಸ್ತಿ ಮಾಡೋದು. ಸೊ ನಾನು ಯಾವಾಗಲಾದ್ರೂ ಒಂದು ನಂಬರ್ ಹೇಳಿದ್ರೆ ನಮ್ಮ ಭಕ್ತರು, ಪ್ರಭು ನೀವು 50 ಹೇಳ್ತಾ ಇದ್ದೀರಾ, ನಾವು 250 ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಇದು ದುರಾಸೆ. ಸೊ ಈ ರೀತಿ ಇರಬೇಕು ಕೃಷ್ಣ ಭಕ್ತಿ ಅಂದರೆ. ಅವಾಗ ನಮ್ಮ ಜೀವನದಲ್ಲಿ ಏನೋ ಒಂದು ಉತ್ಸಾಹ. ಪ್ರಭುಪಾದರು ಭಗವದ್ಗೀತೆಯಲ್ಲಿ ಬರೀತಾರೆ, ಕೃಷ್ಣ ಭಕ್ತನ ಜೀವನ ಏನು ಅಡ್ವೆಂಚರ್ ಅಂತ. ಅಡ್ವೆಂಚರ್ ಅಂದರೆ ಎಲ್ಲೋ ಇವಾಗ ಯಾರೋ ಬೆಟ್ಟವನ್ನು ಹತ್ತಕ್ಕೆ ಹೋಗ್ತಾ ಇದ್ದಾರೆ, ಅಷ್ಟು ಸುಲಭ ಅಲ್ಲ ಬೆಟ್ಟವನ್ನು ಹತ್ತೋದು, ಆದರೆ ಅದರಲ್ಲೇ ಆನಂದ. ಇದು ಕೃಷ್ಣನ ಸೇವೆ ಒಂಥರ ಹಿಮಾಲಯವನ್ನು ಏರ್ದಂಗೆ, ದೊಡ್ಡ ದೊಡ್ಡ ಸೇವೆಗಳು. ಆದರೆ ಕೃಷ್ಣ ಹೇಗೆ ಪ್ರತಿದಿನ ಪ್ರತಿ ಕ್ಷಣ ಅದಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ವಿಷಯಗಳನ್ನು ಮಾಡ್ತಾ ಇರ್ತಾನೆ, ಕೃಪೆಯನ್ನು ಕೊಡ್ತಾ ಇರ್ತಾನೆ ಅನ್ನೋದನ್ನು ನೋಡಿ ಭಕ್ತರಿಗೆ ಬಹಳ ಉತ್ಸಾಹ ಇನ್ನೂ ಹೆಚ್ಚಾಗುತ್ತೆ, ಇನ್ನೂ ಜಾಸ್ತಿ ಮಾಡಬೇಕು. ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ, ಹಾಗಾಗಿ ನಾವು ನಮ್ಮ ಇಚ್ಛೆ 15,000 ಜನಕ್ಕಿಂತ ಹೆಚ್ಚು ಜನ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಇಚ್ಛೆ. ಅದಕ್ಕೇನಾದ್ರು ತರ್ಕ ಇದೆಯಾ? ಯಾಕೆ 15,000, ಯಾಕೆ 5,000 ಅಲ್ಲ, ಯಾಕೆ 25,000 ಎಲ್ಲ ಗೊತ್ತಿಲ್ಲ, ಸುಮ್ಮನೆ ಇಚ್ಛೆ. ಸೊ ಇಚ್ಛೆಯನ್ನು ಪಡಬೇಕು ನಾವು. ಇಷ್ಟು ಜನರಿಗೆ ಕೃಷ್ಣನ ಬಗ್ಗೆ ಗೊತ್ತಾಗಬೇಕು, ಇಷ್ಟು ಜನರು ಕೃಷ್ಣನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಇಷ್ಟು ಜನರು ಅವನ ದರ್ಶನ ಭಾಗ್ಯವನ್ನು ಪಡ್ಕೋಬೇಕು, ಇಷ್ಟು ಜನ ಭಕ್ತರಾಗಬೇಕು. ಇದೆಲ್ಲ ಮತ್ತು ನಮ್ಮ ಜೀವನದಲ್ಲೂ ಅಷ್ಟೇ, ನಾನು ಕೃಷ್ಣನಿಗೆ ಈ ರೀತಿಯಲ್ಲಿ ಸೇವೆ ಮಾಡಬೇಕು, ಆ ರೀತಿಯಲ್ಲಿ ಸೇವೆ ಮಾಡಬೇಕು. ಬಹಳ ಮುಖ್ಯ. ನಾನು ಇದಕ್ಕೆ ಬಹಳ ಒತ್ತು ಕೊಡ್ತಾ ಇದ್ದೀನಿ, ಯಾಕಂದರೆ ಇದೊಂದೇ ವಿಷಯವನ್ನು ನಾವು ನಮ್ಮ ಜೀವನದಲ್ಲಿ ಇದನ್ನು ಸ್ವೀಕಾರ ಮಾಡ್ಕೊಂಡ್ಬಿಟ್ರೆ ಆಯಿತು. ಏನೋ ಆಧ್ಯಾತ್ಮಿಕ ಆಸೆ, ಕೃಷ್ಣನ ಕುರಿತಾಗಿ ಏನೋ ಒಂದು ಆಸೆ, ಅದು ನಮ್ಮನ್ನು ಈ ಭೌತಿಕ ಜಗತ್ತಿನಿಂದ ಆಚೆ ಕರ್ಕೊಂಡು ಹೋಗುತ್ತೆ, ಕೃಷ್ಣನ ಧಾಮಕ್ಕೆ ಕರ್ಕೊಂಡು ಹೋಗುತ್ತೆ, ಕೃಷ್ಣನ ಸಂಘ ನಮಗೆ ಲಭ್ಯವಾಗುವಂತ ಮಾಡುತ್ತೆ. ಮತ್ತು ಕೃಷ್ಣ ಉಚ್ಚ ನೀಚ ಈ ರೀತಿ ಏನು ಪರಿಗಣನೆ ಮಾಡೋದಿಲ್ಲ. ನಾವು ಅದನ್ನು ಭಾಗವತದಲ್ಲಿ ಓದಿದ್ದೀವಿ. ಬಹುಲಾಶ್ವಾಶ್ರುತ ದೇವ ಅಂತ ಇಬ್ಬರು ಭಕ್ತರು ಇರ್ತಾರೆ, ಒಬ್ಬ ರಾಜ, ಇನ್ನೊಬ್ಬ ಸಾಧಾರಣ ವ್ಯಕ್ತಿ. ಅದು ಇಬ್ಬರಿಗೂ ಕೂಡ ಕೃಷ್ಣನ ಪ್ರತಿ ಅಷ್ಟೇ ಪ್ರೀತಿ. ಕೃಷ್ಣ ಏನು ಮಾಡ್ತಾನೆ, ಇಬ್ಬರು ಮನೆಗೂ ಏಕಕಾಲದಲ್ಲಿ ಹೋಗ್ತಾನೆ. ಒಬ್ಬೊಂದು ದೊಡ್ಡ ಅರಮನೆ, ಇನ್ನೊಬ್ರದ್ದು ಗುಡಿಸ್ಲು. ಆದರೆ ಕೃಷ್ಣ ಭೇದ ಮಾಡಲ್ಲ. ಇದೇನಿದು, ನಾನು ಗುಡಿಸ್ಲಿಗೆ ಹೋಗಿ. ಯಾಕಂದರೆ ಕೃಷ್ಣ ನೋಡೋದು ನಮ್ಮ ಪ್ರೀತಿ. ಹಾಗಾಗಿ ವಿಶೇಷವಾದದ್ದು ಇದು ಕೃಷ್ಣ ಭಕ್ತಿ. ಯಾರು ಬೇಕಾದ್ರೂ ಅವರ ಭೌತಿಕ ಸನ್ನಿವೇಶ ಏನೇ ಇರಲಿ, ಪರಿಸ್ಥಿತಿ ಏನೇ ಇರಲಿ, ಅವ್ರ ಭೌತಿಕ ದೃಷ್ಟಿಕೋನದಿಂದ ಏನೂ ಇಲ್ಲ, ಅವರು ನಗಣ್ಯರು, ಆದರೂ ಕೂಡ ಕೃಷ್ಣ ಅವರನ್ನು ಸ್ವೀಕಾರ ಮಾಡ್ತಾನೆ. ಭೌತಿಕ ಜಗತ್ತಿನಲ್ಲಿ ಅದು ಸಾಧ್ಯ ಇಲ್ಲ ಅಲ್ವಾ? ಯಾರಾದರೂ ಏನು ಸ್ಥಾನ ಇಲ್ಲ, ಮಾನ ಇಲ್ಲ ಅಂದರೆ ಯಾರು ಕೇರ್ ಮಾಡಲ್ಲ, ಅಗೌರವ ತೋರ್ತಾರೆ ಇತ್ಯಾದಿ. ಆದರೆ ಕೃಷ್ಣನ ಸಂಬಂಧಿತವಾಗಿ ಇದು ಯಾವುದೂ ಇಲ್ಲ. ಸೊ ಯಾವ ಜೀವಿಯೂ ಕೂಡ ಬೇಸರ ಪಡಬೇಕಲ್ಲ, ಅಯ್ಯೋ ನನ್ನನ್ನು ಕೃಷ್ಣ ಸ್ವೀಕಾರ ಮಾಡ್ತಾನಲ್ವೋ. ಖಂಡಿತ ಸ್ವೀಕಾರ ಮಾಡ್ತಾನೆ, ಯಾರನ್ನ ಬೇಕಾದ್ರೂ ಸ್ವೀಕಾರ ಮಾಡಕ್ಕೆ ಸಿದ್ಧ ಕೃಷ್ಣ. ಯಾಕಂದರೆ ಎಲ್ಲರೂ ಅವನ ಮಕ್ಕಳು. ಸುಮ್ಮನೆ ನಮ್ಮ ಹುಚ್ಚುತನದಿಂದಾಗಿ ನಾವು ಭೌತಿಕ ಜಗತ್ತಿನಲ್ಲಿ ಬೇರೆ ಬೇರೆ ಸ್ಥಾನಗಳನ್ನು ಪಡ್ಕೊಂಡಿದ್ದೀವಿ. ಹುಚ್ಚುತನ ಯಾಕೆ? ಅಷ್ಟೊಂದು ಉನ್ನತ ಮಟ್ಟದ ಸ್ಥಾನ ಇಲ್ಲ ಅಂದರೆ ಏನೋ ಮಾಡಬಾರ್ದು ಕೆಲಸಗಳನ್ನು ಮಾಡಿದ್ದೀವಿ, ಪಾಪ ಫಲದಿಂದಾಗಿ ಅಂತಹ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ಕೃಷ್ಣ ಎಲ್ಲರನ್ನು ನೋಡಿ ಅವನಿಗೆ ಅಯ್ಯೋ ಅಂತಾನೆ ಅನ್ಸುತ್ತೆ ಅವನು, ಅಯ್ಯೋ ಪಾಪ ನನ್ನ ಮಕ್ಕಳು. ಸೊ ನಾವು ಎಷ್ಟು ಬೇಗ ಹುಚ್ಚುತನವನ್ನು ಬಿಟ್ಟು ಕೃಷ್ಣನ ಸೇವಕರಾಗ್ತೀವೋ, ಕೃಷ್ಣ ಸಂತೋಷವಾಗಿ ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಕೃಷ್ಣನ ಕುರಿತಾಗಿ ನಾವು ಏನಾದರೂ ಆಸೆಗಳನ್ನು ಇಟ್ಕೊಳ್ಬೇಕು. ಕೃಷ್ಣನಿಗೆ ಸೇವೆಯನ್ನು ಮಾಡೋದ್ರ ಕುರಿತಾಗಿ, ನಮ್ಮವನ ಜೊತೆಗಿನ ಸಂಬಂಧದ ಕುರಿತಾಗಿ ಇತ್ಯಾದಿ ಇತ್ಯಾದಿ. ಮತ್ತು ಪ್ರಾಮಾಣಿಕತೆಯಿಂದ ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು.
ಇದು ಜೀವನ, ನಿಜವಾದ ಜೀವನ ಇದು. ಅದು ಬಿಟ್ಟು ಭೌತಿಕ ವಿಷಯ ಅದು ಇದು ಅಂತ ನಾವು ಓಡ್ತಾ ಇದ್ರೆ ಏನು ಯೋಜನೆ ಏನಿಲ್ಲ. ಯಾಕಂದರೆ ಅದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಸಿಗದೇನೂ ಇರಬಹುದು. ಆದರೆ ಆಧ್ಯಾತ್ಮಿಕವಾಗಿ ನಾವು ಏನು ಬಯಸಿದ್ರು ಕೂಡ ಸಿಗುತ್ತೆ. ಇದಕ್ಕೊಂದು ಇನ್ನೊಂದು ಚಿಕ್ಕ ಉದಾಹರಣೆ. ಮೊನ್ನೆ ಒಬ್ಬರು ಭಕ್ತರು ಕುರಿಮಾವು ರಥಯಾತ್ರೆಯಲ್ಲಿ 100 ಪುಸ್ತಕಗಳನ್ನು ವಿತರಣೆ, ದೊಡ್ಡ ಪುಸ್ತಕಗಳನ್ನು, ಬಿಗ್ ಬುಕ್ಸ್ ವಿತರಣೆ ಮಾಡ್ತೀನಿ ಅಂತ ಅಂದ್ಕೊಂಡು ಒಂದು ಟೀಮ್ ಎಲ್ಲ ಮಾಡಿದ್ರು. ಆದರೆ ದುರಾದೃಷ್ಟವಶಾತ್ ಆ ಭಕ್ತರು ಯಾರೂ ಅವ್ರ ಜೊತೆ ಸಹಕರಿಸಲೇ ಇಲ್ಲ, ಯಾರೂ ಪುಸ್ತಕ ವಿತರಣೆ ಮಾಡಲಿಲ್ಲ. ಪಾಪ ಅವರೊಬ್ಬರೇ ಮಾಡಬೇಕಾಗಿತ್ತು, ಅವರು ಇನ್ನೊಬ್ಬರು ಭಕ್ತರು ಇಬ್ಬರೇ ಮಾಡಿದ್ರು. ಜಾಸ್ತಿ ಆಗಲಿಲ್ಲ, ಎಷ್ಟು 20 ಪುಸ್ತಕನೋ ಏನೋ ಆಯಿತು. ಬಹಳ ಬೇಸರಗೊಂಡಿದ್ರು, ಬಹಳ ದುಃಖದಲ್ಲಿದ್ದರು. ಅವಳ ಮನಸ್ಸಿನಲ್ಲಿ ಅದೊಂದೇ, ಅಯ್ಯೋ ನಾನು ಇಷ್ಟೊಂದು ಪುಸ್ತಕ ವಿತರಣೆ ಮಾಡ್ತೀನಿ ಅಂತ ಹೇಳಿದ್ನೆಲ್ಲ ಮಾಡೋಕ್ಕಾಗಲಿಲ್ಲ. ಎಷ್ಟು ನೋವಲ್ಲಿದ್ದರು ಅಂದರೆ ಕೃಷ್ಣ ಅದನ್ನು ನೋಡಿ ಅವರಿಗೆ ಅನುಗ್ರಹವನ್ನು ನೀಡಿ ಒಬ್ಬರೇ ಒಬ್ಬರು ಭಕ್ತರು 100 ಪುಸ್ತಕಗಳ ಬೇಡಿಕೆಯನ್ನು ಮಾಡ್ತಾರೆ. ಒಬ್ಬರೇ 100 ಭಗವದ್ಗೀತೆ. ಅಂದರೆ ಅಷ್ಟು ಪ್ರಾಮಾಣಿಕ ಆಸೆ ಇತ್ತು ಆ ಭಕ್ತರಿಗೆ ಅಂದ್ಬಿಟ್ಟು ಕೃಷ್ಣ ಅದನ್ನು ಪೂರೈಸ್ಬಿಟ್ಟ. ಹಾಗಾಗಿ ಆಧ್ಯಾತ್ಮಿಕವಾಗಿ ಯಾವುದು ಅಸಾಧ್ಯ ಅನ್ನೋದು ಇಲ್ಲ. ಸುಮ್ಮನೆ ನಾವು ಪ್ರಾಮಾಣಿಕತೆಯಿಂದ ಬಯಸಬೇಕು, ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಯಾವ ಭಕ್ತರು ಅವ್ರು ಏನೇನು ಪ್ರಯತ್ನ ಮಾಡಬೇಕಾಯ್ತು ಎಲ್ಲವನ್ನೂ ಮಾಡಿದ್ರು, ಎಲ್ಲ ಥರ ಪ್ಲಾನಿಂಗ್ ಮಾಡಿದ್ರು, ಭಕ್ತರಿಗೆ ಆದರೆ ಭಕ್ತರು ಸಹಕರಿಸಲಿಲ್ಲ. ಅದು ಅವರ ದುರಾದೃಷ್ಟ. ಅವರು ಆ ಸೇವೆಯಲ್ಲಿ ತೊಡಗಲಿಲ್ಲ, ಅದು ಅವರ ದುರಾದೃಷ್ಟ. ಆದರೆ ಈ ಭಕ್ತರಿಗೆ ಪಾಪ ಅವರೆಲ್ಲ ತೊಡಗಲಿಲ್ಲ, ನಾನು ಅಂದ್ಕೊಂಡಿದ್ದಷ್ಟು ಪುಸ್ತಕ ವಿತರಣೆ ಮಾಡಲಿಲ್ಲ ಅಂತ ಇದ್ದಿದ್ದು ನೋವು ಕೃಷ್ಣನಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅವರ ಉತ್ಕಟವಾದ ಆಸೆಯನ್ನು ಪೂರೈಸ್ಬಿಟ್ಟ. ಹಾಗಾಗಿ ಅಸಾಧ್ಯ ಅನ್ನೋದೇನೂ ಇಲ್ಲ. ಕೃಷ್ಣನ ಕುರಿತಾಗಿ ಅಸಾಧ್ಯ ಪದ ಇಲ್ಲ. ನಾವು ಏನು ಬೇಕಾದ್ರೂ ಬಯಸ್ಬೋದು, ಕೃಷ್ಣನ ಬಯಸ್ಬೋದು. ಹಾಗೆ ಇವತ್ತು ಎಲ್ಲರೂ ಭಕ್ತರು, ನಡೆದಿರೋ ಎಲ್ಲ ಭಕ್ತರು ಈ ರೀತಿಯಾದ ಏನೋ ಒಂದು ಆಸೆಯನ್ನು ಬೆಳೆಸ್ಕೊಳ್ಳಿ ಕೃಷ್ಣನ ಕುರಿತಾಗಿ. ಈ ರೀತಿ ಸೇವೆ ಮಾಡಬೇಕು, ಅವನಿಗೆ ವೈಯಕ್ತಿಕವಾಗಿ ಆದರೂ ಇರ್ಬೋದು, ನಮ್ಮ ಭಕ್ತಿಯ ಜೀವನಕ್ಕೆ ಕುರಿತಾಗಿಯೂ ಇರ್ಬೋದು, ಅಥವಾ ಒಂದು ಸಮಾಜದ ದೃಷ್ಟಿಯಿಂದ ಈ ಭಕ್ತಿ ಸೇವೆಯನ್ನು ಹರಡೋ ದೃಷ್ಟಿಯಿಂದ, ಬೇರೆಯವರಿಗೆ ಕೃಪೆಯನ್ನು ಕೊಡೋ ದೃಷ್ಟಿಯಿಂದ, ಆ ದೃಷ್ಟಿಯಿಂದಲೂ ಕೂಡ ಏನಾದರೂ ಬಯಕೆಗಳನ್ನು ನಾವು ಬೆಳೆಸ್ಕೋಬೇಕು. ಇದು ಶ್ರವಣದ ಉದ್ದೇಶ. ಶ್ರವಣದ ಉದ್ದೇಶ ಅಂದರೆ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಆಸೆಯನ್ನು ಬೆಳೆಸ್ಕೊಳ್ಳಿ. ನಾವು ಅದನ್ನು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡಬೇಕು, ಆಸೆಯನ್ನು ಬೆಳೆಸ್ಕೊಳ್ಳೋಕ್ಕೆ. ಆಗ ನಾವು ಭಕ್ತಿಯನ್ನು ಮುಂದುವರಿತೀವಿ. ಆಚಾರ್ಯರು ಏನು ಹೇಳಿದಾರೋ ಅದನ್ನು ಪಾಲನೆ ಮಾಡಬೇಕು, ಅಷ್ಟೇ ನಾವು ಮಾಡಬೇಕಾದ ಕೆಲಸ, ಏನೇನಿಲ್ಲ. ಓಕೆ, ಇದು ಅಷ್ಟು ಮಹತ್ವಪೂರ್ಣವಾದ ವಿಷಯ. ಹಾಗಾಗಿ ನಾನು ಇದ್ರ ಮೇಲೆ ಸಾಕಷ್ಟು ಸಮಯವನ್ನು ಕಳೆದಿದ್ದೀನಿ. ಒಂದು 5 ನಿಮಿಷ ಏನಾದರೂ ಮುಂದಿನ ಶ್ಲೋಕ ಮಾಡೋಣ, ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಚರ್ಚೆ ಮಾಡೋಣ. ಶ್ಲೋಕ 42. ತಥಾ ಹೃತಂ ಪಶುವತ್ ಪಾಶಬದ್ಧಂ ಅವಾನ್ಮುಖಂ ಕರ್ಮ ಜುಗುಪ್ಸಿತೇನ ನಿರೀಕ್ಷ್ಯ ಕೃಷ್ಣಾಪಕೃತಂ ಗುರೋಸುತಂ ವಾಮ ಸ್ವಭಾವ ಕೃಪಯಾ ನನಾಮ ಚ. ಸುತ ಗೋಸ್ವಾಮಿ ಹೇಳ್ತಾರೆ, ದ್ರೌಪದಿ ಆಗ ಅಶ್ವತ್ಥಾಮನ ನೋಡ್ತಾಳೆ. ಅಶ್ವತ್ಥಾಮ ಒಂದು ಪಶುವಿನಂತೆ ಹಗ್ಗಗಳಿಂದ ಅವನ ಕೈಯನ್ನು ಕಟ್ಟಲಾಗಿತ್ತು. ಮತ್ತು ಆ ಬಹಳ ಕುಖ್ಯಾತವಾದ ಕಾರ್ಯವನ್ನು ಮಾಡಿದ್ದು, ಅಂದರೆ ಆ ಮಕ್ಕಳನ್ನು ಕೊಂದಿದ್ದ ಕಾರ್ಯವನ್ನು ಮಾಡಿದ್ದು, ಅವನು ಬಹಳ ಏನು ಮಾತಿಲ್ಲದೆ ಸುಮ್ಮನೆ ನಿಂತಿರೋದನ್ನು ನೋಡ್ತಾಳೆ ದ್ರೌಪದಿ. ಅವಳ ಆ ಒಂದು ಸ್ತ್ರೀ ಸ್ವಭಾವದಿಂದಾಗಿ ಮತ್ತು ಸಹಜವಾಗಿ ಅವಳು ಒಳ್ಳೆಯ ಹೆಂಗಸ ಆಗಿದ್ದು, ಒಳ್ಳೆಯ ಗುಣಗಳನ್ನು ಹೊಂದಿದ್ದು, ಕೃಪೆ ಕರುಣೆಯಿಂದಾಗಿ ಅವಳು ಏನು ಮಾಡ್ತಾಳೆ, ನನಾಮ ಅಂದರೆ ಆ ಬ್ರಾಹ್ಮಣ ಅಂತ ಪರಿಗಣಿಸಿ ಅಶ್ವತ್ಥಾಮನಿಗೆ ನಮನಗಳನ್ನು ಅರ್ಪಿಸ್ತಾಳೆ. ಇವಾಗ ಹಾಗೆ ಕೃಷ್ಣ ಹೇಳ್ದ, ಇವನು ಅಶ್ವತ್ಥಾಮನ ಬ್ರಾಹ್ಮಣ ಅಂತ ಪರಿಗಣಿಸೋಕ್ಕಾಗಲ್ಲ, ಅವನು ಬ್ರಹ್ಮಬಂಧು, ಹಾಗಾಗಿ ಅವನನ್ನು ಕೊಲ್ಲು ಅಂತ ಕೃಷ್ಣ ಪ್ರಚೋದಿಸ್ತಾನೆ ಅರ್ಜುನನಿಗೆ. ಆದರೆ ಇಲ್ಲಿ ದ್ರೌಪದಿ ತನ್ನ ಒಳ್ಳೆಯ ಸ್ವಭಾವ, ಒಳ್ಳೆಯ ನಡತೆ,
ಒಳ್ಳೆಯ ಸ್ತ್ರೀ ಸ್ವಭಾವದಿಂದಾಗಿ ಅವಳು ಕರುಣೆಯನ್ನು ತೋರ್ತಾಳೆ. ಇದು ಬಹಳ ಮುಖ್ಯ. ಸ್ತ್ರೀಗೆ ಈ ಗುಣಲಕ್ಷಣ ಬಹಳ ಮುಖ್ಯ. ಕರುಣೆ ಅನುಕಂಪ ಇರಬೇಕು. ಆದರೆ ಆ ಕರುಣೆ ಇಂದಾಗಿಯೇ ಏನಾಗುತ್ತೆ, ಕೆಲವರು ಅದರ ದುರುಪಯೋಗವನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇದು ಸ್ತ್ರೀ ಸ್ವಭಾವ. ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿದರೆ ಸ್ತ್ರೀಯರಿಗೆ ರಕ್ಷಣೆಯನ್ನು ಕೊಡಬೇಕು. ಯಾಕಂದರೆ ಸಹಜವಾಗಿ ಅವರ ಅಂತಹ ಸ್ವಭಾವ ಇರುತ್ತೆ ಅವರಲ್ಲಿ. ಅದು ಈಗಿನ ಕಾಲದಲ್ಲಿ ಇಂತಹ ಸ್ವಭಾವ ನೋಡೋದು ಕಾಣೋದು ಕಷ್ಟ, ನಮಗೆ ಕಡಿಮೆ. ಆದರೆ ಅದು ಸಹಜವಾದದ್ದು. ಕಲಿಯುಗದ ಈ ಸಮಯದಲ್ಲಿ ನಮಗೆ ಅಷ್ಟೊಂದು ಇದು ಕಾಣ್ತಾ ಇಲ್ಲ. ಆದರೆ ಐತಿಹಾಸಿಕವಾಗಿ ಇದು ಸ್ತ್ರೀಯರ ಒಂದು ಬಹಳ ಮುಖ್ಯವಾದ ಗುಣ. ಪ್ರಭುಪಾದರಿಗೆ ಭಾರತದಲ್ಲಿ ಬರ್ತಾರೆ, ಅರ್ಜುನನನ್ನು ಭಗವಂತ ಕೂಡ ಖಂಡಿಸಿದ್ದ, ಅವನು ಮಾಡಿದಂತಹ ಕೆಟ್ಟ ಕಾರ್ಯಕ್ಕೋಸ್ಕರ. ಮತ್ತು ಅವನನ್ನು ಬ್ರಾಹ್ಮಣ ಅಂತ ಪರಿಗಣಿಸಿರಲಿಲ್ಲ. ಆದರೆ ದ್ರೌಪದಿ ದುಃಖಿತಳಾಗಿದ್ಲು. ಮಕ್ಕಳ ಮರಣದಿಂದಾಗಿ ಅವಳು ದುಃಖವನ್ನು ಅನುಭವಿಸ್ತಾ ಇದ್ಲು. ಆದರೂ ಕೂಡ ಆ ಕೊಲೆಗಾರ ತನ್ನ ಎದುರಿಗಿದ್ರೂ ಕೂಡ ಅವಳು ಒಬ್ಬ ಬ್ರಾಹ್ಮಣನಿಗೆ ಸಾಮಾನ್ಯವಾಗಿ ಅಥವಾ ಬ್ರಾಹ್ಮಣನ ಮಗನಿಗೆ ಸಾಮಾನ್ಯವಾಗಿ ಅರ್ಪಿಸಲಾಗುವಂತಹ ಗೌರವವನ್ನು ಅವಳು ಅರ್ಪಿಸದೇ ಇರಲಿಲ್ಲ. ಅಂದರೆ ಅವಳು ಅದು ಸಹಜವಾಗಿ ಅವಳ ದುಃಖದಲ್ಲಿದ್ದಾಳೆ. ಆದರೂ ದುಃಖದಲ್ಲಿದ್ದರೂ ಕೂಡ ಅವಳು ಪ್ರಣಾಮಗಳನ್ನು ಅರ್ಪಿಸ್ತಾಳೆ. ಪ್ರಭುಪಾದ ಹೇಳ್ತಾರೆ, ಇದು ಸೌಮ್ಯ ಸ್ವಭಾವ. ಒಬ್ಬ ಸ್ತ್ರೀಯ ಸೌಮ್ಯ ಸ್ವಭಾವ ಇದೆ. ಆ ಸೌಮ್ಯ ಸ್ವಭಾವದಿಂದಾಗಿ ಕೆಲವೊಮ್ಮೆ ಅವರು ಸರಿ ತಪ್ಪುವಿನ ಒಂದು ಭೇದ ಭಾವವನ್ನು ಮಾಡೋ ಶಕ್ತಿಯನ್ನು ಒಂದೊಂದ್ಸತಿ ಕಳ್ಕೊಂಡು ಬಿಡ್ತಾರೆ ಭಾವನೆಗಳಿಂದಾಗಿ. ಯಾಕಂದರೆ ಅಶ್ವತ್ಥಾಮ ತಾನು ಬ್ರಾಹ್ಮಣನ ಮಗನಾಗಕ್ಕೆ ಅಥವಾ ಬ್ರಾಹ್ಮಣನಾಗಕ್ಕೆ ಯೋಗ್ಯನಲ್ಲ ಅನ್ನೋದನ್ನು ಆಗಲೇ ಸಾಬೀತು ಮಾಡಿದರೂ ಕೂಡ, ಮತ್ತು ಕೃಷ್ಣನೂ ಅವನನ್ನು ಖಂಡಿಸಿದ್ರು ಕೂಡ, ಅವಳು ಮಾತ್ರ ತನ್ನ ಸಹಜ ಒಂದು ಕರುಣೆಯನ್ನು ತೋರ್ತಾಳೆ. ಪ್ರಭುಪಾದರು ಹೇಳ್ತಾರೆ, ಇವತ್ತು ಕೂಡ ಹಿಂದೂ ಕುಟುಂಬಗಳಲ್ಲಿ ಸ್ತ್ರೀಯರು ಬ್ರಾಹ್ಮಣರಿಗೆ ಈ ರೀತಿ ಗೌರವವನ್ನು ತೋರ್ತಾರೆ. ಅವರು ಎಷ್ಟೇ ಪತಿತರಾಗಿದ್ರು ಕೂಡ, ಬ್ರಹ್ಮಬಂಧುಗಳಾಗಿದ್ರು ಕೂಡ ಅವರು ಗೌರವವನ್ನು ತೋರ್ತಾರೆ. ಆದರೆ ಪುರುಷರು ಇಂಥ ಬ್ರಹ್ಮಬಂಧುಗಳಿಗೆ ಗೌರವವನ್ನು ಅಥವಾ ಸ್ಥಾನವನ್ನು ಕೊಡೋದು ಅವರಿಗೆ ಇಷ್ಟವಾಗದೆ ಅವರು ಅದನ್ನು ಪ್ರತಿಭಟಿಸ್ತಾ ಇದ್ದಾರೆ. ಯಾಕಂದರೆ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದಾರೆ, ಆದರೆ ಶೂದ್ರರಿಗಿಂತ ಕೆಳಮಟ್ಟದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಂಥ ಸನ್ನಿವೇಶದಲ್ಲಿ ಸ್ತ್ರೀಯರು ಅವರಿಗೆ ಗೌರವವನ್ನು ಕೊಟ್ಟರು ಕೂಡ ಪುರುಷರು ಈಗ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಪ್ರಭುಪಾದರು ಬರೀತಾ ಇದ್ದಾರೆ. ಅಂದರೆ ಅವರ ಸಮಯದಲ್ಲಿ ನಡೀತಾ ಇದ್ದಿದ್ದಂಥ ಒಂದು ಘಟನೆಗಳು. ಮತ್ತು ಇಲ್ಲಿ ಶ್ಲೋಕದಲ್ಲಿ ವಾಮ ಸ್ವಭಾವ ಅಂತ ಪದವನ್ನು ಉಪಯೋಗಿಸಿದೆ. ಅದೇ ವಾಮ ಸ್ವಭಾವ ಅಂದರೆ ಸೌಮ್ಯ ಸ್ವಭಾವ. ಒಬ್ಬ ಒಳ್ಳೆಯ ವ್ಯಕ್ತಿ, ಪುರುಷನಾಗಿರಲಿ ಸ್ತ್ರೀ ಆಗಿರಲಿ, ಏನನ್ನಾದರೂ ಬಹಳ ಸುಲಭವಾಗಿ ಸ್ವೀಕಾರ ಮಾಡಿಬಿಡ್ತಾರೆ. ಆದರೆ ಸ್ವಲ್ಪ ಬುದ್ಧಿವಂತರು ಹಾಗೆ ಮಾಡೋದಿಲ್ಲ ಅಂತ ಪ್ರಭುಪಾದ ಬಿಡ್ತಾರೆ. ಅಂದರೆ ನಾವು ಸೌಮ್ಯ ಸ್ವಭಾವವನ್ನು ಹೊಂದಿದ್ರೂ ಕೂಡ ನಾವು ತಾರತಮ್ಯದ ಶಕ್ತಿಯನ್ನು ಬಿಡಬಾರ್ದು. ಅಂದರೆ ಸರಿ ತಪ್ಪುವಿನ ಭೇದವನ್ನು ಮಾಡೋದನ್ನು ಬಿಡಬಾರ್ದು. ಯಾರೋ ಮೋಸ ಮಾಡೋಕ್ಕೆ ಬಂದಿದ್ದಾರೆ, ಅವ್ರು ಒಳ್ಳೆ ಸಭ್ಯಸ್ಥರ ಥರ ಕಾಣ್ತಾ ಇದ್ದಾರೆ, ಸರಿ ಅವರಿಗೆ ನಾವು ಏನಾದ್ರು ಹೇಳಿದ್ರೆ ಅವ್ರಿಗೆ ಬೇಜಾರು ಮಾಡ್ಕೋಬೋದು ಅಂತ ಸುಮ್ಮನೆ ಇರೋದಲ್ಲ. ಸೌಮ್ಯ ಸ್ವಭಾವ ಸೂಕ್ತವಾದ ಪರಿಸ್ಥಿತಿಗಳಲ್ಲಿ ಅದನ್ನು ಉಪಯೋಗಿಸ್ಬೇಕು. ಆದರೆ ತಾರತಮ್ಯ ಮಾಡೋ, ಸರಿ ತಪ್ಪುವಿನ ಭೇದ ಮಾಡೋ ಶಕ್ತಿಯನ್ನು ನಾವು ಕಳ್ಕೋಬಾರ್ದು. ಯಾವಾಗಲೂ ಯೋಗ್ಯತೆಗೆ ಅನುಗುಣವಾಗಿ ನಾವು ವರ್ತಿಸ್ಬೇಕು. ಸುಮ್ಮನೆ ನಾವು ಎಲ್ಲ ಸನ್ನಿವೇಶಗಳನ್ನು ನಾನು ಸೌಮ್ಯನಾಗೇ ಇರ್ತೀನಿ ಅಲ್ಲ. ಆದರೆ ಭಕ್ತರಿಗೆ ಸ್ವಲ್ಪ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು. ನಮ್ಮ ವಿಷಯದಲ್ಲಿ ಯಾರಾದರೂ ನಮಗೆ ಅಗೌರವ ತೋರಿದ್ರೆ ಅದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬಾರ್ದು. ನಾನು ಅದಕ್ಕೆ ಯೋಗ್ಯನು ಅಂತ ಪರಿಗಣಿಸಿ ನಾವು ನಮ್ರತೆಯಿಂದ ಇರಬೇಕು. ಆದರೆ ಬೇರೆಯವ್ರಿಗೆ ಅಥವಾ ಇನ್ಯಾರಿಗೂ ಮೋಸ ಮಾಡ್ತಾ ಇದ್ದಾರೆ ಇತ್ಯಾದಿ ಕಣ್ಮುಚ್ಕೊಂಡಿರ್ಬೇಕಾಗಿಲ್ಲ. ಯಾವುದು ಸರಿನೋ ಅದನ್ನು ಸ್ವೀಕಾರ ಮಾಡಬೇಕು. ಯಾವುದು ಮೋಸನೋ ಅದನ್ನು ನಾವು ತಿರಸ್ಕರಿಸ್ಬೇಕು. ಅಶ್ವತ್ಥಾಮನ್ನ ಈ ರೀತಿಯಾದ ಒಳ್ಳೆ ಸ್ವಭಾವ ಹೊಂದಿರುವಂಥ ಸ್ತ್ರೀ ಗೌರವಿಸ್ಬೋದು. ಆದರೆ
ಅವನು ನಿಜವಾಗ್ಲೂ ಗೌರವಕ್ಕೆ ಯೋಗ್ಯನಾಗಿರಲಿಲ್ಲ. ಒಂದು ರೀತಿಯಲ್ಲಿ, ಎರಡು ರೀತಿಯಲ್ಲಿ ಈ ಶ್ಲೋಕವನ್ನು ಅರ್ಥ ಮಾಡ್ಕೋಬಹುದು. ಒಂದು, ಸ್ತ್ರೀಯರಿಗೆ ಈ ಸ್ವಭಾವ ಮುಖ್ಯವಾದದ್ದು, ಆದರೆ ಅದರ ಜೊತೆಗೆ ತಾರತಮ್ಯವನ್ನು ಇರಬೇಕು. ಇಲ್ಲಿ ದ್ರೌಪದಿ ಒಂದು ರೀತಿಯಲ್ಲಿ ತಾರತಮ್ಯವನ್ನು ಬಿಟ್ಟು ತಪ್ಪು ಕೆಲಸ ಮಾಡಿದರೂ ಕೂಡ ಅವಳಿಗೆ ಗೌರವವನ್ನು ತೋರಿಸ್ತಾ ಇದ್ದಾರೆ. ಇದು ಒಬ್ಬ ಸಾಮಾನ್ಯ ಸ್ತ್ರೀಯಿಂದ ಅಪೇಕ್ಷಿತವಾಗಿರುವಂಥದ್ದು. ಆದರೆ ಭಕ್ತರು ಇದನ್ನು ಮೀರಿರುವಂಥ ಸ್ಥಾನದಲ್ಲಿ ಇರ್ತಾರೆ. ಇವಾಗ ಅಶ್ವತ್ಥಾಮ ತನಗೆ ನೋವನ್ನು ಕೊಟ್ಟಿದ್ದಾನೆ. ಹಾಗಾಗಿ ದ್ರೌಪದಿ ಇದನ್ನು ಅಷ್ಟೊಂದು ಪರಿಗಣಿಸ್ತಾ ಇಲ್ಲ. ನನಗೆ ನೋವನ್ನು ಕೊಟ್ಟಿದ್ದಾನೆ, ಪರವಾಗಿಲ್ಲ, ಆದರೂ ಕೂಡ ಅವರು ಬ್ರಾಹ್ಮಣರು ಅಂತ ಗೌರವಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಈ ವಿಷಯದ ಬಗ್ಗೆ ಪ್ರಭುಪಾದರು ಇನ್ನು ಮುಂದಿನ ಶ್ಲೋಕಗಳಲ್ಲೂ ಭಾವಾರ್ಥದಲ್ಲಿ ಚೆನ್ನಾಗಿ ವಿವರಿಸ್ತಾರೆ. ಇದನ್ನು ಆಮೇಲೆ ನಾವು ಇನ್ನೂ ಹೆಚ್ಚು ವಿಷಯವನ್ನು ತಿಳ್ಕೊಳ್ಳೋಣ. ಆದರೆ ಸಾಮಾನ್ಯ ವ್ಯವಹಾರಗಳಲ್ಲಿ, ಸಾಮಾನ್ಯ ಸ್ತ್ರೀಯರಲ್ಲಿ ಈ ಸೌಮ್ಯ ಸ್ವಭಾವ ಇರೋದು ಒಳ್ಳೆಯದು, ಅಪೇಕ್ಷಿತವಾಗಿರುವಂಥದ್ದು. ಆಗ ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ಕಿರಿಕಿರಿ ಆಗೋದು ಅತ್ತೆ ಸೊಸೆ. ಸೊಸೆ ಅನ್ನೋಳು ಸೌಮ್ಯವಾಗಿದ್ದರೆ, ಅತ್ತೆ ಎಂಥ ಪೂತನಿ ಆಗಿದ್ರೂ ಕೂಡ, ಎಂಥ ಅಸುರಿ ಆಗಿದ್ರೂ ಕೂಡ ಯಾವ ರೀತಿಯಾದ ಒಂದು ಯುದ್ಧದ ಸನ್ನಿವೇಶ ಸೃಷ್ಟಿ ಆಗಲ್ಲ ಮನೆಗಳಲ್ಲಿ. ಹಾಗಾಗಿ ಇದು ಅವಶ್ಯಕವಾದಂತಹ ಗುಣ ಸ್ತ್ರೀಯರಲ್ಲಿ. ಸೊ ಇದೊಂದು ವಿಷಯವನ್ನು ನಾವು ಇದರಿಂದ ತಿಳ್ಕೊಳ್ಳೋಣ. ಆದರೆ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ, ಅದರ ಬಗ್ಗೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ದರೆ ಅದನ್ನು ಇನ್ನೊಂದಿಷ್ಟು ಚರ್ಚೆ ಮಾಡೋಣ. ಏನೋ ನಮ್ಮ ಆಧ್ಯಾತ್ಮಿಕ ಬಯಕೆಗಳ ಬಗ್ಗೆ, ನಾವು ಕೃಷ್ಣ ಭಕ್ತಿಯಲ್ಲಿ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಆಸೆಗಳನ್ನು ಬೆಳೆಸ್ಕೋಬೇಕು, ದೃಢವಾದ ಆಸೆಗಳನ್ನು ಬೆಳೆಸ್ಕೋಬೇಕು, ದುರಾಸೆಯನ್ನು ಪಡಬೇಕು. ಇದರ ಬಗ್ಗೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ನಾವು ಚರ್ಚೆ ಮಾಡ್ಬೋದು. ಇವಾಗ ಇವತ್ತಿಗೆ ಇಲ್ಲೇ ಮುಗಿಸ್ತೀನಿ. ಹರೇ ಕೃಷ್ಣ.